ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಶಾಲಿನಿ. ಇದು ನನ್ನ ಮೊದಲನೆಯ ಯೂಟ್ಯೂಬ್ ವಿಡಿಯೋ. ಏನಪ್ಪ ಅಂದರೆ ನಾವು ಚಿಕ್ಕಮಂಗ್ಳೂರು ಹೋಗ್ತಿದ್ದೀವಿ. ಹೋಗಬೇಕಾದ್ರೆ ಹಾಗೆ ತುಂಬ ಹೊಟ್ಟೆ ಹಸಿತಿತ್ತು ಅಂತ ಹೇಳಿಬಿಟ್ಟು ಅಲ್ಲೇ ಇರುವ ಎಂಪೈರ್ ಹೋಟೆಲಲ್ಲಿ ಹೋಗಿ ಊಟ ಮಾಡಿ ಮತ್ತೆ ಅಲ್ಲಿಂದ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಟ್ರಾವೆಲಿಂಗ್ ಮಾಡುವಾಗ ಸುಮ್ಮನೆ ಕೂತ್ಕೊಂಡು ಹೋದರೆ ಮಜಾ ಇರಲ್ವಲ್ಲ. ಸೊ ಅದಕ್ಕೆ ಒಂದು ಡ್ಯಾನ್ಸ್ ಮಾಡ್ಕೊಂಡು ಹಾಡು ಹೇಳ್ಕೊಂಡು ನಮ್ಮ ಟ್ರಾವೆಲಿಂಗ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ವಿ. ಹಾಗೆ ಹೋಗುವಾಗ ಹೇಗಿದ್ರು ಬೇಗ ಹೋಗಿ ನಾವು ಚಿಕ್ಕಮಂಗ್ಳೂರು ರೀಚ್ ಆಗಲ್ಲ ಅಂತ ಹೇಳಿಬಿಟ್ಟು ಬೇಲೂರಲ್ಲಿ ಸ್ಟೇ ಮಾಡಿದ್ವಿ. ನಾವಿರೋ ಈ ರೀತಿ ಇದೆ. ನನ್ನ ಮಗ ಕೋಪ ಮಾಡ್ಕೊಂಡು ಮಲ್ಕೊಂಡಿದ್ದಾನೆ. ಮತ್ತು ಬೆಳಗ್ಗೆ ಎದ್ದು ಶಿಲ್ಪಕಲೆಗಳ ತವರೂರು ಅಂತ ಹೆಸರಾಗಿರುವ ಬೇಲೂರಿಗೆ ನಾವು ಅಲ್ಲೋಗಿ ಅಲ್ಲಿ ಗಂಟ ಹೋದ್ಮೇಲೆ ಟೆಂಪಲ್ಗೆ ಹೋಗಿಲ್ಲ ಅಂದರೆ ಏನು ಚಂದ ಅಲ್ವಾ. ಸೊ ನಾವು ಇದೇ ಸ್ವಾಮಿ ಚೆನ್ನಕೇಶವ ಟೆಂಪಲ್. ನೀವು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ ಅನಿಸುತ್ತೆ. ಬೆಳಗ್ಗೆ ಆಗಿರೋದ್ರಿಂದ ಬಿಸಿಲೇನೂ ಇರಲಿಲ್ಲ, ಆರಾಮಾಗಿ ಒಳಗಡೆ ಹೋಗಿ ನೋಡಿದ್ರೆ ವಾವ್, ಈ ಥರ ಎಲ್ಲ ನಾನು ನೋಡಲೇ ಇರಲಿಲ್ಲ. ತುಂಬ ಚೆನ್ನಾಗಿತ್ತು ನೋಡಿ. ಇದೇ ದೇವಸ್ಥಾನ, ಇದೇ ದೇವರು, ಬೇಲೂರಿನ ಫೇಮಸ್ ಆದ ದೇವರು. ಮತ್ತು ಅಲ್ಲಿಂದ ನಾವು ಒಂದೆರಡು ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿರೋ ಶಿಲ್ಪಕಲೆಗಳನ್ನೆಲ್ಲ ನೋಡಿ ಎಂಜಾಯ್ ಮಾಡಿಕೊಂಡು ಒಂದೆರಡು ಫೋಟೋಗಳನ್ನ ತೊಗೊಂಡು ಹಾಗೆ ಮತ್ತು ನಮ್ಮ ಟ್ರಾವೆಲಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಆ ನೇಚರ್ ನೋಡೋದಕ್ಕಂತೂ ವಾವ್ ಅನ್ನಿಸ್ತಿತ್ತು. ನಮ್ಮ ಬೆಂಗಳೂರಲ್ಲಿ ಈ ಥರ ಎಲ್ಲ ನೋಡೋದಕ್ಕೆ ಚಾನ್ಸೇ ಇಲ್ಲ. ಈ ಕಡೆ ನಾವು ನೋಡೋದಕ್ಕೂ ಆಗಲ್ಲ, ಯಾವಾಗ ನೋಡಿದ್ರು ಟ್ರಾಫಿಕ್ಕು, ಪೊಲ್ಯೂಷನ್ಸು, ಅದು ಇದು ಅಂತ ಇರುತ್ತೆ. ಬಟ್ ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ಹೋದರೆ ನಾವು ಚೆನ್ನಾಗೆ ನೇಚರ್ನ ಎಂಜಾಯ್ ಮಾಡ್ಬೋದು. ಮತ್ತು ನಾವು ಅಲ್ಲಿ ಹೋಗೋ ದಾರಿಯಲ್ಲಿ ಹಾಗೆ ರಾಣಿ ಜರಿ ಫಾಲ್ಸ್ಗೆ ಹೋಗಿ ಸಖತ್ ಎಂಜಾಯ್ ಮಾಡಿದ್ವಿ. ಅಲ್ಲಿ ನಾವು ಊಟನೆಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಆಟ ಎಲ್ಲ ಆಡಿ ಮಕ್ಕಳಿಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡಿ ನಾವು ಎಂಟರ್ಟೈನ್ಮೆಂಟ್ ತೊಗೊಂಡು ಮತ್ತು ಅಲ್ಲಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿ ಮತ್ತೆ ನಮ್ಮ ಟ್ರಾವೆಲಿಂಗ್ನ ಸ್ಟಾರ್ಟ್ ಮಾಡಿ ಸುತ್ತಮುತ್ತ ನಿಸರ್ಗನೆಲ್ಲ ಎಂಜಾಯ್ ಮಾಡಿಕೊಂಡು ಹಾಗೆ ಸಾಂಗ್ ಕೇಳಿಕೊಂಡು ನೆಕ್ಸ್ಟ್ ನಮ್ಮ ಹೆಸರಿಗೆ ತಕ್ಕಂತೆ ಇರುವ ವ್ಯೂ ಪಾಯಿಂಟ್ ಅಂದರೆ ದೇವರ ಮನೆ ವ್ಯೂ ಪಾಯಿಂಟ್ ನೋಡೋಕ್ಕಂತೂ ಸಕ್ಕತ್ತಾಗಿದೆ. ಇದು ನನ್ನ ಮೊದಲ ಎಕ್ಸ್ಪೀರಿಯನ್ಸ್. ನೀವು ಕೂಡ ಆ ಕಡೆ ಹೋದರೆ ಮಿಸ್ ಮಾಡದೆ ಈ ಪ್ಲೇಸ್ಗೆ ಹೋಗಿ ವಿಸಿಟ್ ಮಾಡಿ. ಹಾಗೆ ನಾವಲ್ಲಿರೋ ನೇಚರ್ಸ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಹಾಗೆ ಅದನ್ನೆಲ್ಲ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡು ತುಂಬ ಚಳಿ ಆಗ್ತಿತ್ತು. ಮಕ್ಕಳಿಗಂತೂ ಕೋಲ್ಡ್ ತಡೆಯೋಕ್ಕಾಗ್ತಿರ್ಲಿಲ್ಲ. ಸೊ ನಾವು ಹಾಗೆ ಅಲ್ಲಿಂದ ನಾವು ತೊಗೊಂಡಿದ್ದ ರೂಮ್ ಕಡೆ ಹೊರಡೋಣ ಅಂತ ಹೇಳಿ ಹಾಗೆ ಇನ್ನೊಂದೆರಡು ವೀಡಿಯೋಸ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಸೊ ತುಂಬ ಚಳಿ ಆಗಿರೋದ್ರಿಂದ ರೂಮ್ ಹತ್ರ ಬಂದು ಮತ್ತು ಫೈರ್ ಕ್ಯಾಂಪ್ ಮಾಡೋಣ ಅಂತ ಹೇಳಿ ಫೈರ್ ಕ್ಯಾಂಪ್ ಮಾಡಿಕೊಂಡು ಬಾರ್ಬಿಕ್ಯೂ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಆ ನೈಟಲ್ಲಿ ಚೆನ್ನಾಗಿ ಡ್ಯಾನ್ಸ್ ಆಡಿ ನಾವು ಎಂಜಾಯ್ ಮಾಡಿದ್ರಿ. ನೋಡ್ತಿರ್ಬೋದು ನೀವೇ ವೀಡಿಯೋಸಲ್ಲಿ ಮಕ್ಕಳು ಕೂಡ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಮಾರನೇ ದಿನ ಬೆಳಗ್ಗೆ ಎದ್ದು ನೋಡಿದ್ರೆ ವಾವ್ ಅನ್ನಿಸ್ತಿತ್ತು. ಹಾಗಿತ್ತು ಕ್ಲೈಮೇಟು ಎಲ್ಲ ನೋಡೋಕ್ಕೆ. ನೆಕ್ಸ್ಟ್ ನಾವು ಅಲ್ಲಿಂದ ಮತ್ತೆ ಚಿಕ್ಕಮಂಗ್ಳೂರಲ್ಲಿರುವ ಟೀ ಎಸ್ಟೇಟ್ಗೆ ಹೋಗಿ ಟೀ ಎಸ್ಟೇಟ್ನೆಲ್ಲ ನೋಡಿಕೊಂಡು ಹಾಗೇ ಒಂದೆರಡು ವೀಡಿಯೋಸ್ ಮಾಡಿಕೊಂಡು ಏನು ಗೊತ್ತಾಯಿತು, ನನ್ನ ಮೊದಲನೇ ವೀಡಿಯೋ ಆಗಿರೋದ್ರಿಂದ ನನಗೆ ಏನು ಮಾತಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಮತ್ತು ಆ ದಿನ ಕ್ರಿಸ್ಮಸ್ ಆಗಿರೋದ್ರಿಂದ ಚರ್ಚ್ಗೆ ಹೋಗಿ ಅಲ್ಲಿ ಪ್ರೇಯರ್ ಮಾಡ್ಕೊಂಡು ನಾವು ನಮ್ಮ ಮನೆ ಕಡೆ ವಾಪಸ್ ಬಂದ್ರಿ.